ಎಲ್ಲರಿಗೂ ನಮಸ್ಕಾರ. ತೊಟ್ಟಿಲನ್ನು ತೂಗುವ ಕೈ ದೇಶವನ್ನು ಕೂಡ ಆಳಬಲ್ಲರು ಎಂಬುದಕ್ಕೆ ನಿದರ್ಶನ ಶ್ರೀಮತಿ ರೊಟೇರಿಯನ್ ಎಲಿಜಬೆತ್ ಚೆರಿಯನ್, ದ ಡೈನಮಿಕ್ ಲೇಡಿ 3192ರ ಜಿಲ್ಲಾ ಗವರ್ನರ್. ಇವರ ಕಿರುಪರಿಚಯ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ರೊಟೇರಿಯನ್ ಎಲಿಜಬೆತ್ ಚೆರಿಯನ್ ಇವರು ಜೆನೇವಾದಲ್ಲಿ ಇರುವ ಅಲಯನ್ಸ್ ಫಾರ್ ಹೆಲ್ತ್ ಪ್ರಮೋಷನ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದು, ಸಂಸ್ಥೆಯ WHO ಹಾಗೂ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಜೊತೆ ಅಧಿಕೃತ ಸಂಬಂಧ ಹೊಂದಿದೆ. ಇವರು ಈ ಸಂಸ್ಥೆಗೆ 2 ಬಾರಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲದೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಮುಖ ಸಂಸ್ಥೆಗಳಲ್ಲಿ ಸಂಯೋಜಕರಾಗಿ, ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ಹೆಲ್ತ್ ಆ್ಯಂಡ್ ಡಿಸಬಿಲಿಟಿ ಸಂಸ್ಥೆಯ ಅಂತಾರಾಷ್ಟ್ರೀಯ ಸಂಯೋಜಕರಾಗಿ, ಅಖಿಲ ಭಾರತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಯ ಕರ್ನಾಟಕ ರಾಜ್ಯ ಸಮಿತಿಯ ಸದಸ್ಯರಾಗಿ, ಯಲಹಂಕ ಎಜುಕೇಷನಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ NCC ಹಾಗೂ ಕರ್ನಾಟಕ ರಕ್ಷಣಾ ಸಿಬ್ಬಂದಿ ಸಲಹಾ ಮಂಡಳಿ ಸದಸ್ಯರಾಗಿ, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪೋಸ್ಟ್ ಸಮಿತಿ ಸದಸ್ಯರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಇವರು ಸಂಶೋಧನೆ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಉದಾಹರಣೆಗೆ, ಇಟಲಿಯ ಪಡೋವಾ ವಿಶ್ವವಿದ್ಯಾಲಯದೊಂದಿಗೆ ಮಕ್ಕಳ ಪೋಷಣಾ ಅಭ್ಯಾಸದ ಅಧ್ಯಯನ, ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಧೂಮಪಾನ ಅಧ್ಯಯನ, ಹಿರಿಯರ ಆರೈಕೆಗಾಗಿ ರೋಟರಿ ಹೋಮ್ ಕೇರ್ ತರಬೇತಿ ಕಾರ್ಯಕ್ರಮ, ಹೀಗೆ ಹಲವಾರು ಯುವಕ ಯುವತಿಯರಿಗೆ ತರಬೇತಿಯನ್ನು ನೀಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಸಂಶೋಧನಾ ಶಿಫಾರಸು ಮಾಡಿದ್ದಾರೆ. ಔಷಧಿ ಮತ್ತು ಮದ್ಯವ್ಯಸನ ನಿವಾರಣಾ ತರಬೇತಿ ಕಾರ್ಯಕ್ರಮಗಳು, ಹೀಗೆ ಹಲವಾರು ಸಂಶೋಧನಾತ್ಮಕ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿವೆ. ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿನ ಕೊಡುಗೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ 2000, ಸಮಾಜಮುಖಿ ಉದ್ಯಮಶೀಲತೆಯಲ್ಲಿನ ಸಾಧನೆಗಾಗಿ ಟೈಮ್ಸ್ ಪವರ್ ವುಮೆನ್ ಅವಾರ್ಡ್ 2019, ರಾಷ್ಟ್ರೀಯ ಮಾಧ್ಯಮ ಪರಿಷತ್ ಮತ್ತು ಪತ್ರಿಕೋದ್ಯಮ ಚೇಂಜ್ ಮೇಕರ್ ಅವಾರ್ಡ್ 2020 ಬೆಂಗಿರುವ ಇವರೇ ರೊಟೇರಿಯನ್ ಎಲಿಜಬೆತ್ ಚೆರಿಯನ್ ರವರು. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಲು ಅವಕಾಶ ನೀಡಿದಂತಹ ಮದ್ದೂರು ರೋಟರಿ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ರೋಟರಿ. ರೇಖಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ನಾವೆಲ್ಲ ರೊಟೇರಿಯನ್ಸು ಬೇರೆ ಸದಸ್ಯರಿಗೆ, ಬೇರೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥ ರೊಟೇರಿಯನ್ಸು ದಯವಿಟ್ಟು ಆಚೆಗಡೆ ಓಡಾಡೋದು, ಮಾತಾಡೋದು ದಯವಿಟ್ಟು ನಿಲ್ಲಿಸಿ ಎಲ್ಲ ಒಳಗಡೆ ಬಂದು ಆಸೀನರಾಗಿರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಮ್ಮ ಸಾಜೆಡೆ ಟಾಮ್ಸ್ ಅವರು ದಯವಿಟ್ಟು ಎಲ್ಲ ಸ್ನೇಹಿತರನ್ನ ಕರ್ತರಬೇಕು, ಒಳಗಡೆ ಎಲ್ಲರೂ ಒಳಗಡೆ ಬರಬೇಕು ಅಂತೇಳಿ ಮನವಿ ಮಾಡ್ತೀನಿ.